ಈ ತೆಂಗಿನಕಾಯಿ ಹೊಡೆದಾಗ ಕೆಲವು ಬಾರಿ ಕೆಟ್ಟಿರುತ್ತೆ, ಓ ಏನೋ ಅಪಶಕುನ ಅನ್ನುವಂಥದ್ದು. ತೆಂಗಿನಕಾಯಿ ಕೆಟ್ಟಿದ್ದರೆ ಬಹಳ ದೊಡ್ಡ ಮಟ್ಟದ ಅಪಶಕುನ, ಏನೋ ಆಗೋದಿದೆ, ಬಹುಶಃ ನಮಗೇನಾದ್ರೂ ತೊಂದರೆ ಆಗಬಹುದು. ಎಲ್ಲದಕ್ಕೂ ಕೂಡ ಶನಿನೇ ಕಾರಣ ಅಂತಂಗೆ ನಮ್ಮ ಕೆಲಸ ಇನ್ನು ಕೆಟ್ಟು ಹೋಗುತ್ತೆ. ನಿಮಗೆ ಯಾರಾದ್ರೂ ಹಣ ಕೊಡಬೇಕಾಗಿರೋಂಥವ್ರು ಏನು ಮಾಡಿದ್ರು ಕೊಡ್ತಾ ಇಲ್ಲ ಗುರುಗಳಿಗೆ. ಎಷ್ಟು ನಯವಾಗಿ ಜಾರ್ಕೊಳ್ತಿದ್ದಾರೆ ಅಂತಂದ್ರೆ ನೀವೀಗ ವಿನಯವಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಅದೇನಂತಂದ್ರೆ ಈ ಮೂರು ಕ್ರಿಯೆಗಳನ್ನ ನೀವು ಮಾಡಿದ್ದೆ ಆದ್ರೆ ಎಷ್ಟು ಜನ ಹೆಸರು ಬೇಕಾದ್ರೂ ಬರೀಬೋದು, ಒಬ್ಬನದ್ದೇ ಅಂತಲ್ಲ, ಎಷ್ಟಾದ್ರೂ ಬರೀರಿ. ನೀವು ಕೇಳಿ ಕೇಳಿ ಏನೋ ಮಾಡಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ನಿಮ್ಮ ಮನೆ ದೇವರಿಗೂ ಅವರ ಮನೆ ದೇವರಿಗೂ ಒಪ್ಪಿಸ್ತಾ ಇದ್ದೀರಿ. ಪೂರ್ಣ ಫಲ. ಇಲ್ಲಿ 9 ತೆಂಗಿನಕಾಯಿ ತಗೋಬೇಕು. 9 ತೆಂಗಿನಕಾಯಿಯನ್ನ ತೆಗೆದುಕೊಳ್ಬೇಕು. ಇದರ ಜೊತೆಗೆ ದರ್ಬೆ ಕೊಡಬೇಕು. ದರ್ಬೆ ಸ್ವಲ್ಪ ಹೆಚ್ಚಿಗೆ ಬೇಕಿಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನವರಾತ್ರಿಯ ವಿಶೇಷವಾಗಿರುವಂಥ ಮಾಹಿತಿಗಳು, ನಮ್ಮೆಲ್ಲರಿಗೂ ಸಾಕಷ್ಟು ವಿಚಾರಗಳನ್ನ ಅದ್ಭುತವಾಗಿ ನೀವು ತಿಳಿಸ್ಕೊಟ್ರಿ. ಯಾಕಂದರೆ ಎಷ್ಟೋ ವಿಚಾರಗಳು ಅನ್ನೋದಕ್ಕಿಂತ ನೀವು ಹೇಳಿದಂಥ ವಿಚಾರಗಳು ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿತ್ತು. ನಾವು ಅದು ಯಾವ ವಿಷಯಗಳು ತಿಳ್ಕೊಂಡೇ ಇರಲಿಲ್ಲ. ಭಕ್ತಿ ಬಗ್ಗೆ ಆಗಿರ್ಬೋದು, ಚಂಡಿ ಆವಾಹನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ, ಗೊಂಬೆಗಳ ಸಂಕೇತ ಏನು, ಇವೆಲ್ಲವೂ ಕೂಡ ನಾವು ತಿಳ್ಕೊಂಡ್ವಿ. ಇನ್ನು ತೆಂಗಿನಕಾಯಿಯ ವಿಚಾರವಾಗಿ ನಾವು ಮಾತನಾಡೋದಾದರೆ, ಈ ಹಬ್ಬಗಳಲ್ಲಿ ಸಾಕಷ್ಟು ತೆಂಗಿನಕಾಯಿಗಳನ್ನ ನಾವು ಬಳಸಿರ್ತೀವಿ. ಈ ತೆಂಗಿನಕಾಯಿ ಹೊಡೆದಾಗ ಕೆಲವು ಬಾರಿ ಕೆಟ್ಟಿರುತ್ತೆ, ಓ ಏನೋ ಅಪಶಕುನ ಅನ್ನುವಂಥದ್ದು, ಅಥವಾ ಮೊಳಕೆ ಬಂದಿರುತ್ತೆ. ಇದಕ್ಕೆ ಒಬ್ಬರು ಕೇಳಿದ್ರೆ ಒಂದು ಅರ್ಥ ಹೇಳ್ತಾರೆ, ಇನ್ನೊಬ್ರು ಕೇಳಿದ್ರೆ ಇನ್ನೊಂದು ಅರ್ಥ ಹೇಳ್ತಾರೆ. ಸೊ ಇದೆಲ್ಲರ ಅರ್ಥ ಏನು ಗುರುಗಳು? ಯಾಕಂದರೆ ತೆಂಗಿನಕಾಯಿ ಹೊಡೆದಾಗ ಕೆಟ್ಟಿದ್ರೆ ಏನಾದರೂ ನಮಗೆ ಅದು ಅಪಶಕುನದ ಸೂಚನೆನ, ಇಂಡಿಕೇಶನ್ ಅನ್ನುವಂಥದ್ದು ಕೊಡ್ತಾ ಇದೆಯಾ, ಅಥವಾ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳುವಂಥದ್ದೇ ಬೇಡವಾ? ಹೇಗೆ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತೆಂಗಿನಕಾಯಿ ಕೆಟ್ಟಿದ್ದರೆ ಬಹಳ ದೊಡ್ಡ ಮಟ್ಟದ ಅಪಶಕುನ, ಬಹಳ 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 ದೊಡ್ಡ ಮಟ್ಟದ ಅಪಶಕುನ ಅಂತ ಹೇಳ್ತಾ ಇರಲ್ಲ ಮೂರ್ಖರು ಹಂಗೆ ಹೇಳಿದರೆ. ಏನು ನಾವೇ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಡ್ಬೇಕು. ಒಂದು ಸಲ ಈ ಹಿಂದೆ ನಮ್ಮ ಪೂರ್ವಿಕರು ಒಂದಷ್ಟು ತೆಂಗಿನಕಾಯಿಗಳು ಅಂತ ಮನೆಗೆ ಬಳಸ್ತಾ ಇದ್ರು. ಅಂದರೆ ಅವರದ್ದೇ ತೋಟ, ಅವರೇ ಬೆಳೆದಿರೋಂಥದ್ದು, ಅಥವಾ ಅಕ್ಕಪಕ್ಕ ಮನೆ ಹತ್ರ ತಗೊಳ್ತಿದ್ರು, ಒಂದೆರಡು ಹೀಗೆ ಅಷ್ಟೇ ಇರ್ತಿತ್ತು. ಅದನ್ನು ಹಾಗಷ್ಟೇ ಬಳಕೆ ಮಾಡ್ತಿದ್ರು. ಈಗ ನೀವು ಹೋಗಿ ಅಂಗಡಿಯಲ್ಲಿ ಹೋಗಿ ತೆಗೆದುಕೊಳ್ಳೋದು, ಆ ಅಂಗಡಿಗೆ ಅದು ಯಾವಾಗ ಬಂದಿದೆಯೋ, ಬರಬೇಕಾದ ಅದೆಲ್ಲಿಂದ ಬಂತೋ, ಅದು ಎಷ್ಟು ಹೊಡೆತಗಳ ಮೇಲೆ ಹೊಡೆತ ಬಿದ್ದು ಯಾರ್ಯಾರು ಹೇಗೆಲ್ಲ ಮುಟ್ಟಿ ಅದು ಪಾಪ ಒಂದು ಜಾಗ ಸೇರಿಕೊಂಡಿರುತ್ತೆ. ಅದು ಬಹುಶಃ ನೀವು ಹೋಗಿ ತೆಗೆದುಕೊಂಡು ಹೋಗೋ ಒಳಗಡೆ ಅಲ್ಲೇ ಕೊಳ್ತಿದೆ ಪಾಪ. ಮನೆಗೆ ಬರೋಕ್ಕೆ ಮುಂಚೆನೇ ಕೊಳ್ತೋಗಿದೆ. ಅಲ್ಲ, ನೀವು ಪೂಜೆಗೆ ಬಳಸಿದಾಗ ಓಹೋ ಇವ್ರಿಗೆ ಅಪಶಕುನ ನಾನು ತಿಳಿಸ್ಬೇಕು ಅಂತ ಅದು ಕೊಳ್ತಿಲ್ಲ. ಅದಕ್ಕೆ ಈ ತರಹದ್ದು ಇದೆ. ಇದನ್ನೇ ನಾನು ಹೇಳೋದು ಈ ಮೂಢನಂಬಿಕೆ ಅಂತ. ಇವುಗಳನ್ನು ಮೊದಲು ಬಿಡಬೇಕಾಗತ್ತೆ ನಾವು. ಅದು ಕೊಳತಿದ್ದರೆ ನೀವು ಭಯ ಪಡಬೇಕಾಗಿಲ್ಲ, ನಾವು ಅಲ್ಲೇ ವೀಕ್ ಇದ್ದೀವಿ ಅಂತ. ಅಂದರೆ ಆ ಥರ ಥಿಂಕ್ ಮಾಡೋದೇ ತಪ್ಪು ಅಂತ ಹೇಳಿ 100ಕ್ಕೆ 100 ತಪ್ಪು. ನೀವು ಆ ರೀತಿ ಯೋಚನೆ ಕೂಡ ಮಾಡಬಾರ್ದು. ಮತ್ತೊಂದು ಆ ಕಡೆ ತೆಗೆದು ಹೋಗಿ ಇನ್ನೊಂದು ತಗೋ ಹೊಡೀರಿ, ಅದನ್ನು ಹೊಡಿ. ನಮಗೇನೋ ಆಗೋಯ್ತೆ, ಏನೋ ಆಗೋದಿದೆ, ಬಹುಶಃ ನಮಗೇನಾದರೂ ತೊಂದರೆ ಆಗಬಹುದು. ನೀವೇ ಊಹೆ ಮಾಡಿಕೊಂಡ್ರೆ ಈ ಡಾಕ್ಟ್ರು ಮೆಡಿಸಿನ್ ಕೊಡುವ ಮುನ್ನ ನಾನಿದ್ದೇನೆ ಅಂತಂದರೆ ಮೆಡಿಸಿನ್ ಕೆಲಸ ಮಾಡುತ್ತೆ. ಡಾಕ್ಟ್ರು ಮೆಡಿಸಿನ್ ಕೊಡೋ ಮುನ್ನಾನೇ ನನಗೆ ಬರಬಾರ್ದಾಗಿತ್ತಿದ್ದು, ಯಾರಿಗೂ ಬಂದಿಲ್ಲ, ನಾನು ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ನಾನು ಇಂಥ ಕೇಸೇ ನೋಡಿಲ್ಲ ಅಂತಂದರೆ ಅವನಲ್ಲೇ ಸತ್ತೋಗ್ತಾನೆ. ಯಾವ ಮೆಡಿಸಿನ್ನು ವರ್ಕ್ ಆಗೋದಿಲ್ಲ. ಅದಕ್ಕೆ ನಿಮಗೆ ನೀವೇ ಶತ್ರುಗಳು, ನಿಮಗೆ ನೀವೇ ಮಿತ್ರರು, ನಿಮಗೆ ನೀವೇ ದೇವತಾ ಮನುಷ್ಯರು. ಇಲ್ಲಿ ಬಹಳ ಚಂದೋಬದ್ಧವಾಗಿ ನಾವು ಗಮನಿಸೋದಾದರೆ, ಮನುಷ್ಯನಲ್ಲಿ ಮಾನವೀಯತೆ ಗುಣಗಳು ಮೌಲ್ಯಯುತವಾಗಿ ಬೇಕು ಅಂತಂದರೆ ಬಹಳ ಮುಖ್ಯವಾಗಿರುವಂಥದ್ದು
ಸ್ವಲ್ಪ ನಾವುಗಳೇ ಯೋಚನೆ ಮಾಡೋಣ, ಯಾವುದು ಸತ್ಯ ಯಾವುದು ಮಿಥ್ಯ ಅಂತ. ಅದು ಕೊಳ್ತಿದೆಯಾ, ಪಕ್ಕಕ್ಕೆ ಹಾಕಿ ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕು. ಅಥವಾ ಇನ್ನೂ ಅದರಲ್ಲಿ ಡಿಫ್ರೆಂಟ್ ಇದೆ. ಈಗ ಮೊಳಕೆ ಬಂದುಬಿಟ್ರೆ ಸಾಕು, ಓ ಒಳ್ಳೆಯದಾಗತ್ತೆ, ಏನು ಶುಭ ಅಂತ. ನೋಡಿ, ಮೊಳಕೆ ಬಂದು ಕೂಡಲೇ ನಿಮಗೇನೋ ನೀವು ರಾಜ ಹಾಕಿಬಿಡಲ್ಲ, ಅಥವಾ ನಿಮ್ಮ ಮನೆಗೆ ಯಾರೋ ಬಂಗಾರ 10 kg ಕಳಿಸ್ಬಿಡಲ್ಲ. ಕೊಳೆತು ಬಿಟ್ಟಿದೆ ಅಂತಂದರೆ ನಿಮ್ಮನೆ ಇನ್ನೇನೋ ದುರ್ಘಟನೆ ನಡೆಯಲ್ಲ. ಅವು ಯಾವೂ ಅಲ್ಲ. ನಮ್ಮ ಬಾಳನ್ನು ಅಂದರೆ ಆ ತೆಂಗಿನಕಾಯಿ, ಆ ಕಾಯಿ ಹೇಗೆ ಅದು ಒಂದು ವಿಶೇಷ. ಇನ್ನು ಅದರ ನಾನು ಸವಿಸ್ತಾರವಾಗಿ ಆಗಲೇ ಮೋಸ್ಟ್ಲಿ ತಿಳಿಸಿರ್ತೀನಿ ನಾನು ತೆಂಗಿನಕಾಯಿ ಬಗ್ಗೆ ಎಲ್ಲ. ಅದಕ್ಕೆ ನೀವು ಕೊಳೆತಿದ್ದು ಅಂತಂದ್ರಲ್ಲ. ಆಮೇಲೆ ಇದನ್ನು ಬಹಳ ವಿಶೇಷವಾಗಿ ಎಲ್ಲ ಪೂಜೆಗಳಿಗೂ, ಸಣ್ಣ ಪೂಜೆಯಿಂದ ಹಿಡಿದು ನೀವು ದೊಡ್ಡ ದೊಡ್ಡ ವ್ರತವನ್ನು ಮಾಡ್ತೀರೋ, ಹೋಮ ಮಾಡ್ತೀರೋ, ಎಲ್ಲದರಲ್ಲೂ ಕೂಡ ಇದನ್ನು ಬಳಸ್ತಾರೆ. ವೇದಕ್ಕೆ ಹೋಲಿಸ್ತಾರೆ ಅದನ್ನು. ಅಂತಹ ವೇದಕ್ಕೆ ಹೋಲಿಸುವ ತೆಂಗಿನಕಾಯಿಯನ್ನು ನೀವು ಅಪಮೌಲ್ಯವನ್ನು ಮಾಡದೆ, ಅಂತಹ ಮೌಲ್ಯದಿಂದ ಕಾಣದೆ ನೀವು ಹೇಗೆ ನೋಡಬೇಕು ಅಂತಂದರೆ, ಬಹುಶಃ ಇದಕ್ಕೆ ಆಯಸ್ಸು ಮುಗಿದಿದೆಯೇನೋ ಅಂತ ಪಕ್ಕಕ್ಕಿಟ್ಟು ಇನ್ನು ಒಳ್ಳೆಯದನ್ನು ಒಂದು ಹುಡುಕಿ ತೆಗೆದುಕೊಂಡು ಆ ಭಗವಂತನಿಗೆ ನಿವೇದನೆಯನ್ನು ಮಾಡಿ. ಅದು ಬಿಟ್ಟು ಅನ್ಯತಾ ಭಾವನೆ ಯಾವುದೇ ಕಾರ್ಯಕ್ಕೂ ಮಾಡಬೇಡಿ. ಕೊಳೆತಿದೆ ಅಂದ ಕೂಡಲೇ ನೀವು ಅದನ್ನೇ ಒಂದು ತಿಂಗಳ ಮನಸ್ಸಲ್ಲಿ ಇಟ್ಕೊಂಡು ಜರ್ಜರಿತ ಮಾಡಿಕೊಂಡು ಮನಸ್ಸಲ್ಲಿ ಬೇಸರ ಮಾಡಿ ಇನ್ನು ನನ್ನ ಕೆಲಸ ಆಗಲ್ವೇನೋ, ಏನೇ ಸಮಸ್ಯೆ ಆದರೂ ಇದರಿಂದ ಆಯಿತು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪಾಗತ್ತೆ. ಎಲ್ಲದಕ್ಕೂ ಕೂಡ ಶನಿನೇ ಕಾರಣ ಅಂದಂಗೆ ಅದನ್ನು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಇಟ್ಕೋಬೇಡಿ. ಮತ್ತು ಇನ್ನೊಂದು ತಂದು ಬೇಕಾದರೆ ನೀವು ಹೊಡೆದು ಪೂಜೆ ಮಾಡಿ, ಕೊಳೆತಿದ್ದೆ ಅಂದ ಮಾತ್ರಕ್ಕೆ ತೆಂಗಿನಕಾಯಿ ಕೆಟ್ಟದ್ದು, ನಮ್ಮ ಕೆಲಸ ಇನ್ನು ಕೆಟ್ಟು ಹೋಗುತ್ತೆ ಅನ್ನೋದನ್ನು ಯಾವ ಕಾರಣಕ್ಕೂ ಮನಸ್ಸಿಗೆ ಹಾಕೋದು. ಸೊ ಹಾಗಾಗಿ ತೆಂಗಿನಕಾಯಿ ಕಟ್ಟಿದರೆ ನಾವೇನೋ ಹೆದರುವಂಥದ್ದು ಬೇಡವಾ, ಅಥವಾ ಅದರಲ್ಲಿ ಹೂವು ಬಂದಿದೆ ಅಂತಂದರೆ ನಮಗೇನೋ ಲಾಟ್ರಿ ಹೊಡಿತು ಅಂತ ಖುಷಿ ಪಡುವಂಥದ್ದು ಬೇಡ ಅಂತ ಹೇಳಿದ್ರೆ, ಅದರ ಜೊತೆಯಲ್ಲಿ ಗುರುಗಳೇ ಈ ತೆಂಗಿನಕಾಯಿನ ಮಂತ್ರಿಸಿ ಕೂಡ ಕೊಟ್ಟಿರ್ತಾರೆ. ಸೊ ಇದ್ರ ಮಹತ್ವ ಏನು ಗುರುಗಳೇ? ಇದನ್ನು ನಾವೇನು ಮಾಡಬೇಕಾಗತ್ತೆ? ಅದೇ ನಾನು ಹೇಳಿದ್ದು, ತೆಂಗಿನಕಾಯಿ ಬಹುಪಯೋಗಿ. ಆ ಬಹುಪಯೋಗಿ ಅಂತಂದರೆ ನೀವು ತೆಂಗಿನಕಾಯಿನ ಕರೆಕ್ಟಾಗಿ ಹಿಡಿದು ಬಿಟ್ಟು ನೋಡಿ, ನೀವು ಆ 3 ಗೆರೆಗಳು ಬಂದಿರುತ್ತೆ ದೊಡ್ಡದಾಗಿ, ಆ 3 ಗೆರೆಗಳು ಹಾಕಿರುತ್ತೆ. ಹಾಗಂತೇಳಿ ಒಂದೇ ಸಮ ಇರಲ್ಲ. ಅದು ಒಂದು ಗೆರೆಗಿಂತ ಇನ್ನೊಂದು ಗೆರೆ, ಆ ಒಂದು ಗೆರೆ ಮಧ್ಯದಲ್ಲಿ ಆ ಮನೆ ಜಾಸ್ತಿ ಇರುತ್ತೆ ಆ ಸೈಜ್. ತೆಂಗಿನಕಾಯಿಯನ್ನು ನೀವು 10 ಏಟು ಹೊಡಿತಾನೆ ಇರ್ತೀರಿ, ಅದು ಹೇಗೆ ಒಡೆದು ಬಿಡುತ್ತೆ. ಇದನ್ನೇ ನೀವು ಸ್ವಲ್ಪ ಗಮನಿಸಬೇಕಾಗಿರೋದು. ಆ 3 ಗೆರೆಗಳ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಯಾವುದು ಜಾಸ್ತಿ ಇದೆಯೋ ಆ ಕಡೆ ಒಂದು ಹೇಟ್ ಹೊಡೆದ್ರೆ ಸಾಕು, ಅದು ಕ್ಲೀನಾಗಿ ಹೊಡೆಯುತ್ತೆ, ಚೂರಾಗಲ್ಲ. ಅದೇ ಸ್ಪೇಸ್ ಚಿಕ್ಕದಾಗಿತ್ತು ಅಂದ್ಕೊಳ್ಳಿ, ಆ ಗೆರೆಯಿಂದ ಗೆರೆ ಮಿಡ್ಲಲ್ಲಿ ನೀವು 10 ಏಟು ಹೊಡೆದ್ರೆ ಹೊಡೆಯಲ್ಲ, ಬೇರೆ ಬೇರೆ ಪೀಸ್ ಆಗಿಬಿಡುತ್ತೆ. ಇದೊಂದು ಸೀಕ್ರೆಟ್ ಇದೆ ಇಲ್ಲಿ, ಟಿಪ್ಸ್ ಥರ ಕೊಟ್ಟು ಬಹಳ ಚೆನ್ನಾಗಿ. ಎಷ್ಟು ಅಂತಂದರೆ ಆ ಸ್ಪೇಸ್ ದೊಡ್ಡದಾಗಿರಲಿಕ್ಕೆ ಸಣ್ಣ ಕಲ್ಲಿಂದ ಸುಮ್ಮನೆ ಹಾಗಂದ್ರೂ ಒಂದೇ ಹೇಟಿಗೆ ಬಿಟ್ಕೊಳ್ಳುತ್ತೆ ಅದು. ಇನ್ನು ನೀವು ಮಂತ್ರಿಸ್ಕೊಡೋದಂದ್ರಲ್ಲ, ಬಹಳ ವಿಶೇಷತೆ ಇದೆ ಅದು. ಆ ಮಂತ್ರಿಸಿಕೊಡ್ತಕ್ಕಂತಹದ್ದು 24 ತಾಸು ನಾವೊಂದು ಪ್ರಯೋಗವನ್ನು ಮಾಡುವಾಗ ಕಾಡಲ್ಲಿ, ಅದರಲ್ಲಿ ಕೆಲವೊಂದು ಗೌಣ ಮಾಡ್ತೀನಿ, ಯಾಕಂದರೆ ಅವರು ಪ್ರಯತ್ನ ಪಡ್ತಾರೆ, ಅದಕ್ಕಾಗಿ ಹೇಳ್ತೀನಿ. ತುಂಬ ದೊಡ್ಡದಿರಬೇಕು. ಆ 3 ಕಣ್ಣಿರುತ್ತಲ್ಲ ಅದನ್ನು ತೆಗೆದು ಬಿಟ್ಟು ಅದರ ಒಳಗಡೆ ನೀರು ಹಾಗೆ ಇರಬೇಕು. ಸಣ್ಣದಾಗಿ ರಂಧ್ರ ಮಾಡ್ತಾ ಅದರ ಒಳಗಡೆ ಕೆಲವು ಪದಾರ್ಥ ತುಂಬಿಸ್ಬೇಕು. ನಾವು ಮಾಡಬೇಕಾದ್ರೆ ಒಂದು ತೆಂಗಿನಕಾಯಿಗೆ ಮಾಡಲ್ಲ, ಒಂದು 25-30 ತೆಂಗಿನಕಾಯಿ ದೊಡ್ಡದೊಂದು ಪಾತ್ರೆ, ಆ ದೊಡ್ಡ ಪಾತ್ರೆಗೆ ಹಾಕಿ ಅದು ಒಳಗಡೆ ಅದಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳನ್ನು ವಿತ್ ಬಂಗಾರವನ್ನು ಕೂಡ ಹಾಕಿರ್ತೇವೆ ಮತ್ತು ಲಾಕ್ ಮಾಡ್ತೇವೆ. ಪೂರ್ಣವಾಗಿ ಅದನ್ನು ಲಾಕ್ ಮಾಡಿ 24 ತಾಸು ಕಟ್ಟಿಗೆಯಿಂದ, ನಾಟ್ ಗ್ಯಾಸಲ್ಲಿರಲ್ಲ, ಬೆಂಕಿ ಒಲೆಯಿಂದ ಅದನ್ನು ಸುಡ್ತಕ್ಕಂತಹದ್ದು 24 ತಾಸು. ಇವತ್ತು ಬೆಳಗ್ಗೆ ನಾವು ಸೂರ್ಯೋದಯಕ್ಕೆ ಪ್ರಾರಂಭಿಸಿದರೆ ನಾಳೆ ಏನು ಸೂರ್ಯೋದಯ ಆಗುತ್ತೋ ಅಲ್ಲಿ ತನಕ ಇದನ್ನು ಮಾಡ್ತಾನೇ ಇರ್ತೀವಿ, ಸುಡ್ತಾನೆ ಇರ್ತೀವಿ. ಆ 25 ತೆಂಗಿನಕಾಯಿಗಳು ನಮಗೆ ಏನು ಪದಾರ್ಥ ಬೇಕಾಗಿತ್ತೋ ಅದನ್ನು ಪಡ್ಕೊಳ್ತೀವಿ. ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು ಇದು. ಬಿಟ್ಟು ನಮಗೆ ತೆಂಗಿನಕಾಯಿ ವಿತ್ ನೀರು, ಅದರ ಜೊತೆಗೆ ಇರತಕ್ಕಂಥ ನಾವು ಹಾಕಿರೋ ಕೆಲವು ಪದಾರ್ಥಗಳು ಏನಿದ್ವೋ ಇದು ಮಾತ್ರವೇ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಔಷಧವನ್ನು ಮಾಡಿಕೊಡುತ್ತೆ. ಈ ತೆಂಗಿನಕಾಯಿ ಇಲ್ಲದೆ ನಾವು ಬೇರೆ ಮಾಡಿ ನೋಡಿದ್ದೀವಿ, 10% ಬರಲಿಲ್ಲ. ನೋಡೋಣ ಅಂತಂದರೆ ಹೀಗೆ ಕೆಲವೊಂದು ಸಂಶೋಧನೆ ಮಾಡ್ತಾ ಬಹಳಷ್ಟು ಈ ತರಹದನ್ನು ಮಾಡ್ತಿರ್ತೀವಿ. ಹಾಗೆ ನೀವು ಮಂತ್ರ ತಂದಿದ್ದೆ ಕೇಳ್ತೇನೆ ನಾನು. ಆ ಗೆರೆಗಳಿದಾವಲ್ಲ, 3 ಗೆರೆಗಳಿದ್ದಾವೆ. ಆ 3 ಗೆರೆಗಳಲ್ಲಿ ಆ 3 ಮನೆಗಳಂತೂ ಏನಿರ್ತಾವೋ ಇನ್ನು ಒಂದು ಭಾಗಶಃ ಪೂರ್ಣವಾಗಿ ನೀಟಾಗಿ ಅದನ್ನು ತೆಗೆದುಬಿಡಬೇಕು. ಆ ಗೆರೆಗಳು ಚೆನ್ನಾಗಿ ಕಾಣಬೇಕು. ನಿಮಗೆ ಯಾರಾದರೂ ಹಣ
ಕೊಡಬೇಕಾಗಿರೋಂಥವ್ರು ಏನು ಮಾಡಿದ್ರು ಕೊಡ್ತಾ ಇಲ್ಲ ಗುರುಗಳೇ. ಇವರು ಎಷ್ಟು ನಯವಾಗಿ ಜಾರ್ಕೊಳ್ತಿದ್ದಾರೆ ಅಂತಂದರೆ, ನೀವೀಗ ವಿನಯವಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಅದೇನಂತಂದರೆ, ಅವರ ಹೆಸರುಗಳನ್ನು ಸ್ಪೇಸ್ ಜಾಸ್ತಿ ಇತ್ತಲ್ಲ, ಅಲ್ಲಿ ಅವರ ಹೆಸರುಗಳನ್ನು ಬರೆಯುವಂಥದ್ದು. ಇನ್ನು ಅವರ ಮತ್ತು ನಿಮ್ಮ ಮಧ್ಯಸ್ಥಿಕೆ ಯಾರಾದರೂ ವಹಿಸಿದ್ದರೆ ಅವರ ಹೆಸರುಗಳನ್ನು ಅಲ್ಲೇ ಬರಿಬೇಕು. ಹೀಗೆ ಅವರ ಹೆಸರುಗಳೆಲ್ಲ ಆ ಒಂದು ಕಡೆ ಬರೆಯುವಂಥದ್ದು. ಬರೀಬೇಕಾದ್ರೆ ಈ ರೆಡ್ ಕಲರ್ ಸ್ಕೆಚ್ ಪೆನ್ನನ್ನು ಬಳಸಿದ್ರೆ ಉತ್ತಮ. ಇನ್ನು ಅವ್ರ ಹೆಸರು ತುಂಬ ಜಾಸ್ತಿ ಇದೆ ಅಂತಂದರೆ ಇನ್ಸಿಲು ಕೂಡ ಬಳಸ್ಬೋದು. ಒಟ್ಟಾರೆ ನಿಮ್ಮ ಮನಸ್ಸಿಗೆ ಬರಬೇಕದು, ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಆಮೇಲೆ ಇನ್ನು 2 ಕಡೆ ಸ್ಪೇಸ್ ಇದೆ. ಆ 2 ಕಡೆ ನಿಮ್ಮ ಮನೆ ದೇವರ ಹೆಸರು, ಅವರ ಮನೆ ದೇವರ ಹೆಸರು ಏನಾದರೂ ಮಾಡಿ ತಿಳ್ಕೊಂಡಿರ್ಬೇಕು. ಅವ್ರ ಮನೆ ದೇವರ ಹೆಸರು 2 ಕಡೆ ಹಾಕಿರಬೇಕು. ಈ ರೀತಿ 3 ತೆಂಗಿನಕಾಯಿ ವ್ಯವಸ್ಥೆ ಮಾಡ್ಕೋಬೇಕು. 3 ತೆಂಗಿನಕಾಯಿಯನ್ನು ವ್ಯವಸ್ಥೆ ಮಾಡಿಕೊಂಡಿದ್ದು ಆ 3 ತೆಂಗಿನಕಾಯಿಗಳ ಹೆಸರನ್ನು ಬರೆದು ಹಾಕಿದೆ. ಜುಟ್ಟೆಲ್ಲ ಇರಬೇಕು, ಮತ್ತು ಜುಟ್ಟೆಲ್ಲ ತೆಗಿಬಾರ್ದು. ನೀಟಾಗಿ ಆ ಒಂದು ಗೆರೆಗಳು ಕಾಣೋ ಹಾಗೆ ಮಾಡಿಕೊಂಡಿದ್ದು ಹೆಸರುಗಳೆಲ್ಲ ಬರೆದು ಆದ ಮೇಲೆ ನಿಮ್ಮ ಮನೆ ದೇವರು, ಅವರ ಮನೆ ದೇವರ ಹೆಸರನ್ನು ಬರೆದು ಆದ ಮೇಲೆ ಗಂಧವನ್ನು ಲೇಪನ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಗಂಧವನ್ನು ಚೆನ್ನಾಗಿ ನೀರಲ್ಲಿ ಕಲಿಸ್ಕೊಂಡಿದ್ದು ಅದಕ್ಕೆ ಲೇಪನ ಮಾಡೋದು. 3 ತೆಂಗಿನಕಾಯಿ ಮೇಲೆ ಕೂಡ ನೀವು ಬರೀಬೇಕು. ಇದನ್ನು ಬರೆದು ಆದಮೇಲೆ ಕರೆಕ್ಟಾಗಿ ಅದನ್ನು ಗಂಧದ ಲೇಪನ ಮಾಡಿ ಆದಮೇಲೆ ಆ ಒಂದು ತೆಂಗಿನಕಾಯಿ ಒಂದು ಬ್ಯಾಗ್ ಒಳಗಡೆ ಇಡಿಸ್ಬೇಕು, ಅಥವಾ ಒಂದು ಕವರ್ ಆದರೂ ಪರವಾಗಿಲ್ಲ. ಬ್ಯಾಗ್ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆಂತಂದರೆ ಈ ಕವರು ಪ್ರಕೃತಿಯನ್ನು ವಿಕೋಪ ಮಾಡುತ್ತೆ, ಪ್ರಕೃತಿಗೆ ಹಾನಿ ಮಾಡುತ್ತೆ. ಅದಕ್ಕಾಗಿ ಯಾವುದಾದ್ರೂ ಒಂದು ಬ್ಯಾಗ್, ಅದರ ಒಳಗಡೆ ನೀವು ಯಾವುದಾದ್ರೂ ಪದಾರ್ಥ ಅಂತ ಹೇಳ್ತಾನೆ. ಇದಕ್ಕೆ ಪದಾರ್ಥ ಅಂತ ಹೇಳಿದಾಗ ರವಿಗೆ ಸಂಬಂಧಪಟ್ಟ ಪದಾರ್ಥ ಅಂತಂದರೆ ಗೋಧಿ ಹಿಟ್ಟನ್ನು ಬಳಸೋದು. ಗೋಧಿ ಹಿಟ್ಟನ್ನು ಬಳಸೋದು ಅಂದರೆ ಸಂಪೂರ್ಣ ಆ ಒಂದು ಬ್ಯಾಗ್ ಒಳಗಡೆ ಗೋಧಿ ಹಿಟ್ಟು ಮತ್ತು ಆ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಒಂದು ಬ್ಯಾಗ್, ಮತ್ತೊಂದು ತೆಂಗಿನಕಾಯಿ ಮತ್ತೊಂದು ಬ್ಯಾಗ್. ಸೇಮ್ 3 ತೆಂಗಿನಕಾಯಿಯಲ್ಲಿ ನಿಮಗೆ ಯಾವತ್ತೂ ಹಣ ಕೊಡಬೇಕೋ ಅವನ ಹೆಸರನ್ನು ನಮೂದಿಸುವುದು. ನಿಮ್ಮ ಮನೆ ದೇವರು, ಅವರ ಮನೆ ದೇವರು. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಈ 3 ಕ್ರಿಯೆಗಳನ್ನು ನೀವು ಮಾಡಿದ್ದೆ ಆದರೆ ಎಷ್ಟು ಜನ ಹೆಸರು ಬೇಕಾದರೂ ಬರೀಬೋದು. ಒಬ್ಬನದ್ದೇ ಅಂತಲ್ಲ, ಎಷ್ಟಾದರೂ ಬರೀರಿ. ನೀವು ಕೇಳಿ ಕೇಳಿ ಏನೋ ಮಾಡಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ನಿಮ್ಮ ಮನೆ ದೇವರಿಗೂ ಅವರ ಮನೆ ದೇವರಿಗೂ ಒಪ್ಪಿಸ್ತಾ ಇದ್ದೀರಿ. ಪೂರ್ಣ ಫಲ. ಅವನು ತಪ್ಪಿಸ್ಕೊಳ್ತಿದ್ದಾನೆ, ಏನೋ ಸ್ವಲ್ಪ ಕೊಡ್ತಾನೆ ಮತ್ತೆ ಜಾರ್ಕೊಳ್ತಾನೆ ಅಂತಂದರೆ ಅವನು ಪರಿಪೂರ್ಣವಾಗಿ ಕೊಡಬೇಕು ಅಂತಂದರೆ ಆ ಪೂರ್ಣ ಫಲ ತೆಂಗಿನಕಾಯಿ ಹೇಗೆ ಸಾಕ್ಷಿನೋ ಅದೇ ನಿಮ್ಮ ಹಣ ಕೊಡಲಿಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು. ಈ ಮದುವೆ ಮಾಡಿಸ್ಬೇಕಾದ್ರೆ ಈ ಅಗ್ನಿ ಸಾಕ್ಷಿ ಅಂತೇಳಿ, ಪಂಚಭೂತಗಳ ಸಾಕ್ಷಿ ಅಂತೇಳಿ ಅವ್ರ ಪ್ರದಕ್ಷಿಣೆ ಎಲ್ಲ ಮಾಡಿಸ್ತಾರಲ್ಲ, ಹಾಗೆ ಈ ತೆಂಗಿನಕಾಯಿನೇ ಸಾಕ್ಷಿ. ನಿಮ್ಮ ಮನೆ ದೇವರು ಸಾಕ್ಷಿ, ಅವರ ಮನೆ ದೇವರ ಸಾಕ್ಷಿ. ಈ ಹಣವನ್ನು ವಾಪಸ್ ತಂದು ಕೊಡಲಿಕ್ಕೆ ಸಫಲರಾಗ್ತಾರೆ. ಇದನ್ನು ಎಲ್ಲಿಯಾದರೂ ನೀವು 9 ದಿನ ಇಟ್ಕೊಂಡಿರಬೇಕು. 9 ದಿನ ಯಾರೂ ನೋಡದ ಗೌಪ್ಯವಾಗಿರೋ ಜಾಗದಲ್ಲಿ ಇಟ್ಟು ಇದನ್ನು ಹರಿಯೋ ನೀರಿಗೆ ಬಿಡ್ತೀರಿ ಅಂತಂದರೆ ಬಹುಶಃ ಆ ಬ್ಯಾಗ್ ಒಳಗಡೆ ಇಟ್ಟಿರ್ತಕ್ಕಂತಹದ್ದು ನೀವು ಏನು ಆ ಗೋಧಿ ಹಿಟ್ಟು ಅದು ಹೋಗ್ತಾ 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 ನೀರಲ್ಲಿ ಕರಗ್ತಾ ಯಾವ ಸಣ್ಣ ಆ ಮೀನು ತಿಂತೋ, ಕ್ರಿಮಿ ಕೀಟ ತಿಂತೋ, ಇನ್ನು ತೆಂಗಿನಕಾಯಿ ಯಾವಾಗ ಅದು ಒಂದು ಹೊಡೆದು ಅದರ ಪಾಡಿಗೆ ಅದು ಈ ಕಡೆ ಒಂದು ಕಲ್ಲಿಗೆ ಆ ಕಡೆ ಒಂದು ಕಲ್ಲಿಗೆ ಹೊಡೆದು ನೀರಿಗೆ ಹೊಡೆದು ಬಹುಶಃ ರಭಸವಾಗಿರ್ತಕ್ಕಂತಹ ಆ ನೀರಿಗೆ ಹೊಡೆತಾ ತಿಂದು ಅದು ಓಪನ್ ಆಯಿತೋ ಬಿಟ್ಕೊಳ್ಳುತ್ತೋ ಬಹುಶಃ ಅಷ್ಟರ ಒಳಗಡೆ ಅವನಿಗೆ ಸ್ವಪ್ನವೃಂತಾಂತದಲ್ಲಾಗಿರ್ಬೋದು, ಅಥವಾ ಯಾರೋ ಅವನಿಗೆ ಕೊಟ್ಟಿರೋ ಮೆಸೇಜ್ ಆಗಿರಬಹುದು, ಅಥವಾ ಅವನಿಗೆ ಒಂದು ಕನಿಕರ ಬಂದು ಅರೆ ನಾನು ಅವ್ರ ಋಣದಲ್ಲಿ ಹೋಗ್ಬಿಡ್ತೀನೇನೋ, ನಾನು ಮೊದಲು ಅವರ ಹಣ ಕೊಡೋಣ, ನನಗೆ ಅವ್ರು ಕೊಟ್ಟಿದ್ದಾರೆ ಕಷ್ಟ ಕಾಲಕ್ಕೆ, ಮೊದಲು ಅವರ ಹಣ ಕೊಡಲೇಬೇಕು ಅನ್ನೋದನ್ನು ತಲೆಗೆ ಹಾಕ್ಕೊಳ್ತಾನೆ. ಇದು ನೀವು ಮಾಡಿ ಬಂದ 3 ದಿನಕ್ಕೆ ಅವನಿಗೆ ಮೆಸೇಜ್ ಹೋಗುತ್ತೆ. 3 ದಿನಗಳು ಅಂದರೆ 30, 60, 90 ದಿನಗಳಲ್ಲಿ ನಿಮಗೆ ಹಣ ಬರುವಂಥದ್ದು. ಈ ತರಹದ್ದು ಯಾರೋ ಮಾಂತ್ರಿಕರು ಮಂತ್ರಿಸ್ಕೊಡ್ತಾರೆ ಅಂತಂದರೆ ನೀವೇ ಮಂತ್ರವಾದಿ ಆಗ್ಬೋದು ನಿಮ್ಮ ಹಣ ಬರಲಿಕ್ಕೆ. ಅದಕ್ಕಾಗಿ ಈ ಪ್ರಯೋಗ ಇನ್ನು ಬೇಕಾದಷ್ಟು ಬಳಸ್ತಾರೆ ಇದನ್ನು, ಅಷ್ಟಿಷ್ಟಲ್ಲ. ಇನ್ನು ಆಸ್ತಿ ಪಾಸ್ತಿಗಳು ಏನಾದರೂ ಭಾಗ ಆಗಲಿಲ್ಲ ಅಂತಂದರೆ ಅತ್ಯಂತ ಅದ್ಭುತವಾದ ಪಾತ್ರ ವಹಿಸುತ್ತೆ ತೆಂಗಿನಕಾಯಿ. ಅದು ದೊಡ್ಡ ಮಟ್ಟದ್ದು. ಎಷ್ಟು ಅಂತಂದರೆ ಏನೇನೋ ಪಡಿಪಾಟ್ಲು ಬೀಳ್ತಾ ಇದ್ದಾರೆ. ಏನು ಮಾಡಿದ್ರೂ ಆ ಮಾವ ಆಗಿರೋನು ದೊಡ್ಡ ಮಗನ ಕಡೆ ಇರ್ತಾನೆ ಅಥವಾ ಸಣ್ಣ ಮಗನ ಕಡೆ ಇರ್ತಾನೆ. ಇನ್ನೊಬ್ಬ ಮಗನ ಕೇರೂ ಮಾಡಲ್ಲ, ಯಾವುದೋ ಸಣ್ಣ ಕಾರಣಕ್ಕೆ ಗೊತ್ತಿಲ್ಲ ಅವನು ಭಾಗಗಳೇ ಮಾಡಲ್ಲ. ಆತ ಹೋದ್ರೂ ಅವು ಭಾಗ ಆಗಿರಲ್ಲ, ಪಾಪ ಒದ್ದಾಟ ಮಾಡ್ತಿರ್ತಾರೆ. ಸೊ ಅಲ್ಲೂ ಈ ಪ್ರಯತ್ನ ಮಾಡಬಹುದು. ಈ ಪ್ರಯತ್ನ ಆಗಲ್ಲ, ಬೇರೆ ಪ್ರಯತ್ನ ಇದಕ್ಕೆ ಬರುತ್ತೆ. ಬೇರೆ ಸಮಯ ಇದ್ದರೆ ಅದನ್ನು ಹೇಳಿ ಅಂದರೆ ನಾನು ತಿಳಿಸಿಬಿಡ್ತೇನೆ. ಅದು ಕೂಡ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಏನಾದರೂ ಮಾಡ್ತೀವಿ ಅಂತಂದರೆ ಇಲ್ಲಿ 9 ತೆಂಗಿನಕಾಯಿ ತಗೋಬೇಕು. 9 ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಇದರ ಜೊತೆಗೆ ದರ್ಬೆ ಕೊಡಬೇಕು. ದರ್ಬೆ ಸ್ವಲ್ಪ ಹೆಚ್ಚಿಗೆ ಬೇಕಿಲ್ಲಿ. 1 ತೆಂಗಿನಕಾಯಿಯನ್ನು